ರೈಟ್ ಪಾರ್ಕಿಂಗ್ ಅನ್ನೋದು ಇಂಡಿಯಾದಲ್ಲೇ ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಪಾರ್ಕಿಂಗ್ ಸಂಸ್ಥೆ. ನಾವು ಆಲ್ ಓವರ್ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಅವ್ರು ಜಸ್ಟ್ ನಮಗೆ ಓನ್ಲಿ ಜಾಗಗಳನ್ನ ಪ್ರೊವೈಡ್ ಮಾಡಿದ್ರೆ ಸಾಕು. ನಾವು ನಮ್ಮದೇ ಸ್ವಂತ ಖರ್ಚಲ್ಲಿ ಕಂಪ್ಲೀಟ್ಲಿ ರಿನೋವೇಷನ್ ಮಾಡಿಕೊಂಡು ಬಿಲ್ಡಿಂಗ್ಗಳನ್ನ ಕಂಪ್ಲೀಟ್ಲಿ ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿನ ನಾವು ಇನ್ಸ್ಟಾಲ್ ಮಾಡ್ತೀವಿ. ಈ ಟೆಕ್ನಾಲಜಿ ಬಂದು ಸಂಪೂರ್ಣ ದುಬೈ ಮಾದರಿ ಟೆಕ್ನಾಲಜಿ ಇರ್ತದೆ. ನಾವು ಪ್ರತಿಯೊಂದು ಟೆಕ್ನಾಲಜಿ ಕೂಡ ದುಬೈಯಿಂದಲೇ ನಾವು ಇಂಪೋರ್ಟ್ ಮಾಡಿ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ. ನಮ್ಮ ರೈಟ್ ಪಾರ್ಕಿಂಗ್ ಕಂಪನಿ ಕಂಪ್ಲೀಟ್ಲಿ ಆಪ್ರೇಷನ್ ಆ್ಯಂಡ್ ಮೇಂಟೈನ್ ಆ್ಯಂಡ್ ಇನ್ಸ್ಟಾಲೇಷನ್ ಎವ್ರಿಥಿಂಗ್ ನಾವು ಕೇರ್ ತೊಗೊಂಡು, ಸೊ ಸರ್ಕಾರಿ ಸಂಸ್ಥೆಗಳಲ್ಲಿ ಬಾಡಿಗೆ ತೊಗೊಂಡು ಬಾಡಿಗೆ ಕೂಡ ನಾವು ಕಟ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತೀವಿ. ಈ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿರ್ತಕ್ಕಂಥ ಇಷ್ಟು ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿ ಇನ್ಸ್ಟಾಲ್ ಮಾಡಿ ಎಕ್ಸಿಕ್ಯೂಷನ್ ಮಾಡಿದ್ದೀವಿ. ಇದು ಭಾರತದಲ್ಲೇ ಗೌರ್ಮೆಂಟ್ ಸೆಕ್ಟರಲ್ಲಿ ಮೊದಲ ಪ್ರಾಜೆಕ್ಟ್ ಇದಾಗಿ ಔಟ್ಪುಟ್ ಆಗಿ ಬಂದಿದೆ. ಈ ರೈಟ್ ಪಾರ್ಕಿಂಗಲ್ಲಿ ಕಂಪ್ಲೀಟ್ಲಿ ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿನ ಮೊದಲನೇದಾಗಿ ಚಾಲು ಮಾಡಿದ್ದೀವಿ. ಈ ಟೆಕ್ನಾಲಜಿಯಲ್ಲಿ ಮ್ಯಾನ್ಲೆಸ್ ಆಗಿ ಕಂಪ್ಲೀಟ್ಲಿ ಟೆಕ್ನಾಲಜಿಗಳು ವರ್ಕ್ ಮಾಡ್ತಾ ಇರ್ತಾರೆ. ಫಾಸ್ಟಾಗಲಿ ಎಂಟ್ರಿ ಆಗ್ಬೋದು. ANPR ಕ್ಯಾಮ್ರಾ, ಆಟೋ ನಂಬರ್ ಪ್ಲೇಟ್ ರೆಕಗ್ನೈಸ್ ಆಗಿ ಆಟೋಮೆಟಿಕ್ ಅದೇ ವೆಹಿಕಲ್ ನಂಬರ್ ಫೋಟೋಸ್ ಮತ್ತು ವೆಹಿಕಲ್ ನಂಬರ್ ಫೋಟೋನ ಪ್ರಿಂಟ್ ಮಾಡಿ ಕೊಡುತ್ತೆ. ಇದಾದಮೇಲೆ ಪಾರ್ಕಿಂಗ್ ಗೈಡೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಬೂಮ್ ಬ್ಯಾರಿಯರ್ ಓಪನ್ ಆಗಿದ ತಕ್ಷಣ ನೆಕ್ಸ್ಟ್ ಎಲ್ಲೆಲ್ಲಿ ಯಾವ್ಯಾವ ಫ್ಲೋರಲ್ಲಿ ಖಾಲಿ ಇದೆ ಇನ್ಸ್ಟಾಲೇಷನ್ ಮಾಡಿದ್ವಿ. ಅದ್ರ ಮುಖಾಂತರ ಅವ್ರು ಪಾರ್ಕಿಂಗ್ ಮಾಡ್ಕೊಂಡು ಆಲ್ ಬೇಸ್ಮೆಂಟ್ 3ಯಲ್ಲೂ ಕೂಡ ಫ್ರೀ ವೈಫೈ ಕೊಟ್ಟಿದ್ದೀವಿ. ಎಲ್ಲ ಫ್ಲೋರಲ್ಲೂ ಕೂಡ ಪ್ಯೂರಿಫೈ RO ವಾಟರ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ವೆಹಿಕಲ್ಸ್ ಪಂಚರ್ ಆಯಿತು ಅಂತ ಅಂದರೆ ಆ ಸ್ಪಾಟ್ಗೆ ಹೋಗಿ ಮೊಬಿಲಿಟಿ ಕಂಪ್ರೆಸರಿಂದ ಏರ್ನ ನಾವು ಕೊಡೋದು ಇರ್ಬೋದು ಮಾಡ್ತಾ ಇದ್ದೀವಿ. SOS ಬಟನ್ನ ನಾವು ಇಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ಮೆಂಟ್ ಮಾಡಿದ್ದೀವಿ. SOS ಬಟನ್ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಇಟ್ಸ್ ಬಿಗ್ ಸೈರನ್ ಬರುತ್ತೆ. ನಮ್ಮ ಕಮಾಂಡೋ ರೂಮ್ಗೆ ಆ ಸೈರನ್ ಯಾವ ಸೆಂಟರಿಂದ ಬರ್ತಾ ಇದೆ ಅಂತೇಳಿ ಮೆಸೇಜ್ ಬರುತ್ತೆ. ಅದನ್ನು ರೆಸ್ಕ್ಯೂ ಮಾಡ್ಬೋದು. ಇದ್ರ ಜೊತೆಲಿ ನಮ್ಮದೇ ಕಾಫಿ ಶಾಪ್, EV ಚಾರ್ಜಿಂಗ್, ಕಾರ್ ಸ್ಪಾ, ಇಷ್ಟು ಫೆಸಿಲಿಟಿಗಳನ್ನ ನಮ್ಮ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇದೆ. ನಿಮ್ಮ ಕಾರು ನಮ್ಮ ಸುರಕ್ಷತೆ ಅನ್ನೋ ಯೋಜನೆ ಅಡಿಯಲ್ಲಿ ಫ್ರೀ ಪಿಕಪ್ ಅಂಡ್ ಡ್ರಾಪ್ನ ಕೊಡ್ತಾ ಇದ್ದೀವಿ. 3 ರೂಟ್ ಮಾಡಿದ್ವಿ. ಒಂದು ರೂಟು KR ಸರ್ಕಲ್ಲು, ಸಿಟಿ ಸಿವಿಲ್ ಕೋರ್ಟು, MS ಬಿಲ್ಡಿಂಗು, ವಿಧಾನಸೌಧ, ಹೈಕೋರ್ಟು. 2ನೇ ಡ್ರಾಪು ಪೋತೀಸ್ ಸರ್ಕಲ್ಲು, ಚಿಕ್ಕಪೇಟೆ ಮತ್ತು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ವರೆಗೂ BVK ರೋಡ್ವರೆಗೂ ಒಂದು ಕೊಡ್ತಾ ಇದ್ವಿ. ಇನ್ನೊಂದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಒಂದು ಡ್ರಾಪು, ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣಕ್ಕೆ ನಾವು ಡ್ರಾಪ್ ಫೆಸಿಲಿಟಿ ಕೊಟ್ಟಿದ್ವಿ. ಇದರಿಂದ ಉದ್ದೇಶ ಏನಂತ ಅಂದರೆ ನಾವು ಇಲ್ಲಿನ ಸುತ್ತಮುತ್ತಲಿನ ಜನಗಳಿಗೆ ಅವರ ಕಾರ್ ನಮ್ಮಲ್ಲಿ ನಾವು ಸುರಕ್ಷತೆ ನೋಡ್ಕೊಳ್ತೀವಿ. ನೀವು ಹೋಗ್ಬೇಕಾಗಿರೋ ಸ್ಥಳಕ್ಕೆ ನಾವು ಉಚಿತವಾಗಿ ನಾವು ನಿಮ್ಮನ್ನ ತಲುಪಿಸ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಸರ್. ನಮಗೆ ಸರ್ಕಾರಿ ಸಂಸ್ಥೆಗಳು ಅವರ ಜಾಗಗಳನ್ನು ನಮಗೆ ಕೊಟ್ಟರೆ ನಮ್ಮ ಸ್ವಂತ ಖರ್ಚಿನಲ್ಲೇ ನಾವು ಸಂಪೂರ್ಣ ಅಭಿವೃದ್ಧಿಪಡಿಸಿ ಟೆಕ್ನಾಲಜಿ ಅಳವಡಿಸಿ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಹಾಗೂ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ನ ಸಂಪೂರ್ಣ ಅಳವಡಿಸಿಕೊಂಡು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಇದರಿಂದ ಯಾವ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಅಳವಡಿಸ್ಕೊಳ್ತವೆ ಇಷ್ಟು ಟೆಕ್ನಾಲಜಿ, ಆ ಸಂಸ್ಥೆಗೂ ಒಂದು ಹೆಸರು ಬರುತ್ತೆ. ನಾವು ಕೂಡ ಆ ಸಂಸ್ಥೆಗೆ ಯಾವುದೇ ರೀತಿ ಹೊರೆ ಆಗದೆ ಇರೋ ರೀತಿ ಖರ್ಚು ವೆಚ್ಚಗಳನ್ನು ನಾವೇ ಮಾಡಿಕೊಂಡು ಸರ್ಕಾರಿ ಸಂಸ್ಥೆಗಳಿಗೆ ಬಾಡಿಗೆಯನ್ನು ಕಟ್ಟುತ್ತೀವಿ. ಇದೊಂದು ಮನವಿ ಏನಂತ ಅಂದರೆ ಸರ್ಕಾರಿ ಸಂಸ್ಥೆಗಳು ನಮಗೊಂದು ಅವಕಾಶ ಕೊಟ್ಟರೆ ರಾಜ್ಯಾದ್ಯಂತ ನಾವು ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿನ ಅಳವಡಿಸಿ ಅಭಿವೃದ್ಧಿಪಡಿಸೋದಕ್ಕೆ ನಾವು ರೆಡಿ ಇದ್ದೀವಿ ಸರ್.